Dim dum da na da dim da na na dim dum da na da dim da na dim. ಒಬ್ಬ ರಾಜ ಇದ್ದ. ಆ ರಾಜನ ಹುಟ್ಟು ಹಬ್ಬ ಇತ್ತು. ರಾಜ ತನ್ನ ಹುಟ್ಟು ಹಬ್ಬಕ್ಕೆ ಏನ್ ಮಾಡ್ದ ಅಂದ್ರ, ಅವ ಒಂದು ಡಂಗುರ ಹಾಕಿಸಿದ. ಏನ್ ಡಂಗುರ ಹಾಕಿಸಿದ್ನಂದ್ರ, ಇವತ್ತು ನನ್ನ ಹುಟ್ಟು ಹಬ್ಬ, ನನ್ನ ರಾಜ್ಯದ ಪ್ರಜೆಗಳೆಲ್ಲ ಯಾರ್ಯಾರಿಗೆ ಏನೇನು ಬೇಕು, ಯಾರ್ಯಾರಿಗೆ ಎಷ್ಟೆಷ್ಟು ಭೂಮಿ ಬೇಕು, ಬೆಳಿಗ್ಗೆ ಸೂರ್ಯೋದಯ 6 ಗಂಟೆಗೆ ಅವ್ರು ಓಡ ಶುರು ಮಾಡ್ಬೇಕು. ಕರೆಕ್ಟ್ 6 ಗಂಟೆ ಸೂರ್ಯಾಸ್ತಕ್ಕೆ ಅವ್ರು ಹೋಗಿ ಎಲ್ಲಿ ನಿಂದಿರ್ತಾರ, ಎಲ್ಲಿಂದ ಓಡಾಕ್ ಶುರು ಮಾಡಿರ್ತಾರ, ಮತ್ ಹೋಗಿ ಎಲ್ಲಿ ನಿಲ್ತಾರ, ಅಷ್ಟು ಆಸ್ತಿ ಅವ್ರ ಹೆಸರ್ಲಿ ಅಂತ ಡಂಗರ ಸಾರಸ ಬಂತ್. ನೋಡ್ರಿ ಬೆಳಕ್ ಹರಿದ್ರಾಗ ಊರನ್ ಮಂದಿ ವೀಲ್ ಚೇರ್ ಇದ್ದವ್ರು ಸಹಿತ ನಡ್ಕೊಂತ ಬರಾಕತ್ರ. ಮೊದಲೆಲ್ಲ ಕಮ್ಮಗ್ ಉಣ್ಕೊಂತಿದ್ರೆಲ್ಲ ವೀಲ್ ಚೇರ್ ಮೇಲೆ ಇದ್ರೆ ಬೇಷ್ ಅಂತಿದ್ರ ಅವ್ರು. ಯಾವಾಗ ಆಸ್ತಿ ಸಿಗತೈತಿ ಅಂದ್ರು ವೀಲ್ ಚೇರ್ ಒಗದ ಬಂದ್ಬಿಟ್ರು. ಬಂದ್ ಎಲ್ಲಾ ಗೆರಿ ಹಾಕಿದ್ರು, ನಿಂತ್ರು ಮಂದಿ. ಯಾಕಂದ್ರೆ ಬೆಳಗ್ಗಿಂದ ಸಾಯಂಕಾಲ ಮಠ ಓಡ್ಬೇಕಲ್ಲ. ಸೂರ್ಯ ಉದಯಕ್ಕೆ ಓಟ ಶುರುವಾಗಿದ್ದು ಸೂರ್ಯಾಸ್ತಕ್ಕೆ ಮುಗಿತಿತ್ತು. ಅವ್ರು ಎಷ್ಟು ಓಡ್ತಾರ ಅಷ್ಟು ಕೊಡ್ತೀನಿ ಅಂದಿದ್ದ ರಾಜ. ಅಷ್ಟು ಅವ್ರದೇ ಭೂಮಿ. ಅವಾಗ ಎಲ್ಲರೂ ನೀರು ಕಟ್ಕೊಂಡು, ಟಿಫಿನ್ ಕಟ್ಕೊಂಡು, ಮಧ್ಯಾಹ್ನ ಊಟ ಕಟ್ಕೊಂಡು ಬಂದು ನಿಂತ್ರು. ಗೆರಿಗೆ ಸೀಟಿ ಹೊಡೆದ್ರು, ಓಡಾಕತ್ರಿ ಎಲ್ಲರು. ಓಟ್ ಶುರು ಆತು 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 8:30 9 ಆತು. ಒಬ್ಬವ ಗಿಡದ ಬುಡಕ್ಕ ನೆಳ್ಳೈತಂತ ಕುಂತು ಬುತ್ತಿ ಬಿಚ್ಚಿ ತುತ್ತು ತಿನ್ಬೇಕಂದ ನೋಡ್ತಾನ ಹಿಂದ್ ಮಂದಿ ಓಡಾಕತ್ತಿತ್ತು. ಅವ ಅಂದ, ಕುಂತು ತಿಂದ್ರ ನಂದು ಕಡಿಮೆ ಆಗತ್ತಂತ ಹೇಳಿ ಕಟ್ಟದ ಬುತ್ತಿ ತಿನ್ಲಿಲ್ಲ, ಓಡಾಕ್ ಶುರು ಮಾಡದ. ಮತ್ ಓಡದ ನೀರು ಕುಡಿದ್ರ, ನೀರು ಕುಡಿದ್ರ ಸಮಸ್ಯೆ ಆಗ್ತೈತಿ, ಮತ್ ಕಡಿಮೆ ಆಗ್ತೈತಿ ಅಂತ ಓಟ ಶುರು ಆಗಿತ್ತು. ಮಧ್ಯಾಹ್ನ 2:15 ನೋಡ್ದ, ಮತ್ ಕುಂತ್ ಉಣ್ಬೇಕಂದ, ಮತ್ತ ಓಟ ನೋಡ್ದ ಹಿಂದ್ ಮಂದಿದ್, ಮತ್ತ ಬುತ್ತಿ ಕಟ್ಕೊಂಡು ಮತ್ ಓಡಾಕ್ ಶುರು ಮಾಡ. ಸಾಯಂಕಾಲ 5 ಗಂಟೆ ಆತು, ಬಹಳ ದಣಿವಾಗಿತ್ತು. ಕೊನೆಗೆ ಟಿಫಿನರ ಒಂದ್ ಸ್ವಲ್ಪ ತಿನ್ಬೇಕಂತ ನೋಡ್ದ, ಹಿಂದ್ ಮಂದಿ ಓಡ್ತಿತ್ತಲ್ಲ, ಅವನಿಗೆ ಅನಿಸ್ತು, ಈಗ ಅಕಸ್ಮಾತ್ ಇಷ್ಟು ಬಂದೀನಿ, ಇನ್ನೊಂದು ಸ್ವಲ್ಪ ಓಡಿ ಬಿಟ್ರ 6 ಗಂಟೆ ಆಗ್ತೈತಿ, ಇಷ್ಟಕ್ಕೆ ಊಟಕ್ಕೆ ಕುಂತ್ರ ಇಷ್ಟು ಕಡಿಮೆ ಆಗತ್ ನಂತ. ಮತ್ ಓಡ್ದ ಬಹಳ ದಣದಿದ್ದ. ಬೆಳಗ್ಗಿಂದ ಊಟ ಇಲ್ಲ, ನೀರಿಲ್ಲ, ಬಿಸಿಲಾಗ ಭೂಮಿ ಸಲುವಾಗಿ ಓಡ್ತಿದ್ದ. 6 ಗಂಟೆ ಆತ ಕರೆಕ್ಟ್. ಹೋಗಿ ನಿಂತ, ದಣದಿದ್ನೆಲ್ಲ ದಪ್ಪನಂಗ್ ಹೊತ್ಕೊಂಡು ಬಿದ್ದ. ಹಂಗ ಬೀಳಿಲ್ಲ, ಹಿಂಗ ಬಿದ್ರ ಸ್ವಲ್ಪ ಸಿಗ್ತೈತಂತ ಕೈ ಮುಂದಕ್ಕೆ ಮಾಡಿ ಬಿದ್ದ. ಮತ್ ಸೂರ್ಯ ಮುಳುಗಿದ್ದ, ಜೀವ ಹೋಗಿತ್ತು. ಭೂಮಿ ನಕ್ಕು ಮನುಷ್ಯಾಗ ಹೇಳ್ತು, ನೋಡು, ಹಿಂಗ ಓಡದವ್ರು ಬಾಳ ಅದಾರ, ನೀವ್ ಒಬ್ಬನ ಅಲ್ಲ, ಹಿಂದನು ಬಹಳ ಮಂದಿ ಓಡ್ಯಾರ. ಓಡಿದ್ದು ಸುಳ್ಳ, ಬಿದ್ದಿದ್ದಷ್ಟೇ ಖರೆ, ಇಷ್ಟ ಕೊಡ್ತೀನಿ ನಿನಗಂತ ಹೇಳ್ತದ ಭೂಮಿ. ಮನೆಯ ಕಟ್ಟಿಸಿದಿ ಮಾಳಿಗೆ, ಬಿಟ್ಟು ಹೊಂಟೆಲ್ಲೋ ನಾಳಿಗೆ. ಮನೆಯ ಕಟ್ಟಿಸಿದೆ ಮಾಳಿಗೆ, ಬಿಟ್ಟು ಹೊಂಟೆಲ್ಲೋ ನಾಳಿಗೆ. ಕಂಬಳಿದು ಮಾಡ್ಯಾರೋ ಜೋಳಿಗೆ, ಮತ್ತ ನಿನಗೆಟ್ಟು ಬಂದು ಉಣ್ತಾರಲ್ಲೋ ಹೋಳಿಗೆ. ಅನುಭವಿಗಳು ಹೇಳುವ ಮಾತ. ಸಂಗ್ರಹ ಬೇಡ ಮನುಷ್ಯ. ಯಾವ್ಯಾವ ರೀತಿಯೊಳಗ ನಾವ್ ಎಲ್ಲೆಲ್ಲಿ ಸಂಗ್ರಹ ನಮಗ್ ಈಗ ಇವ್ ಬಿಟ್ಟಾರ, ಈಗ ಬ್ಯಾರೆ ಟೈಪ್ ಶುರು ಮಾಡ್ಯಾರ. ಮತ್ ಹೆಂಗ ಇವು ಸಾಮಾನ್ಯದ ಬೇಡ. ಈಗ ಮತ್ತೊಬ್ರು ಯಾರೋ ಬಸ್ನಾಗ ಹತ್ತಿದ್ರಂತ. ಆ ಬಸ್ನಾಗ ಹತ್ತದ ಕೂಡಲೇ ಒಬ್ಬ ಹೆಣ್ಮಗಳು ಅದು ಹಾ 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 ಅಂತ ಕುಣ್ಯಾಕತ್ಲ. ಅವಾಗ ಕಂಡಕ್ಟರ್ ಕೇಳಿದ, ಏನಿದೆ? ನನಗ್ ದೇವಿ ಬಂದಾಳ ಮೈಯಾಗ. ದೇವಿ ಏನ್ ಮಾಡ್ಬೇಕು? ಕಾಣಿಕ ಕೊಡ್ಬೇಕಂದ್ರ ಅವ 100 ರೂಪಾಯಿ ಕೊಟ್ಟ. ಆತದು ಇಳಿತು ದೇವಿ ಅಲ್ಲೇ. ಆಮೇಲೆ ಇದನ್ನೊಂದು ಹಳ್ಳಿ ಮುದಿಕ್ ನೋಡಿತ್ತಿದ. ಇದು ಹುಬ್ಬಳ್ಳಿಯಾಗ ನಡೆದಿತ್ತ. ಅದು ಏನಂತು, ಬಸ್ನಾಗ ಹಿಂಗ ದೇವಿ ಬಂದ್ರ ನಮಗ್ 100 ರೂಪಾಯಿ ಸಿಗತೈತಿ ಅಂತ ಹಳ್ಳಿಗ್ ಬಂತು. ಹಳ್ಳಿ ಕಂಡಕ್ಟರ್ ಹತ್ತದ, ಇದು ಹಾ 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 ಅಂತಿದ್. ಅವ ಕಂಡಕ್ಟರ್ ಕೇಳಿದ, ಏನಾಗೈತಿ ಅಂತ. ದೇವಿ ಬಂದೈತಿ ನನಗಂತ. ಅವ ಅಂದ, ಡಬಲ್ ಟಿಕೆಟ್ ತಗೊಂಡ್ ನಾವು, ನಿಂದೊಂದು ದೇವಿದೊಂದು. ಅವೆಲ್ಲ ಸಿಟಿಯಾಗಿ ನಡೀತಾವ, ನಮ್ಮಲ್ಲಿ ನಡೀದಿಲ್ಲ ಅಂತವ್. ದೇವಿಗೆ ಬಾಳ ಮಂದಿಗೆ ನೋಡಿ ನಾವು. ಡಬಲ್ ತಗೊಂಡ್ ನಿಂದು, ಇಲ್ಲಾಂದ್ರೆ ಇಳಿಸ್ತೀನಿ ನೋಡಿ ಕೆಳಗ. ಅವ ಇಳಿಸ್ತೀನಿ ಅಂದಿದ್ದಕ್ಕೆ ಇಳಿತಿ ದೇವಿ. ನಮಗ ದೇವ್ರ ಮೈಯಾಗ ಬರಬಾರ್ದಂತಲ್ಲ, ದೇವ್ರ ಮೈಯಾಗ ಬರ್ಬೇಕು. ಆದ್ರೆ ನಮಗ್ ಕಾಡುವ ದೇವರು ಬೇಡ, ದುಡಿಯುವ ದೇವರು ಬೇಕು, ಕೊಡುವ ದೇವರುಗಳು ಬೇಕಾಗ್ಯಾವಷ್ಟೇ. ಪತಂಜಲ ವಿಚಾರ ಮಾಡಾಕತ್ತ, ಸಂಗ್ರಹ ಬೇಡ ಅಂದ್ರೆ ಜೀವನ ಹೆಂಗ್ ನಡೀತೈತ್ರಿ ಅಪ್ಪಗಳ?
ಸಂಗ್ರಹ ಬ್ಯಾಡ ಅಂದ್ರೆ ಜೀವನ ನಡೀತೈತೆ. ಅದಕ್ಕೆ ಅವ ಒಂದು ಸೂತ್ರ ಹೇಳ್ತಾನ, ಅಪರಿಗ್ರಹ. ಸಂಗ್ರಹ ಮಾಡಬೇಡಂತಲ್ಲ ಮನುಷ್ಯನೇ, ಸಂಗ್ರಹ ಮಾಡು. ಆದ್ರೆ ಒಂದು ತಲೆಯಾಗ ನೆನಪಿರ್ಲಿ, ನಿನ್ನ ಜೀವನದ ಸಂತೃಪ್ತಿಯನ್ನು ಕೆಡಿಸ್ಕೊಂಡು ಸಂಗ್ರಹ ಮಾಡಕ್ ಹೋಗ್ಬೇಡ. ಇದು ಅಪರಿಗ್ರಹ ಅಂತ ಹೆಸರದು. ಪರಿಗ್ರಹ ಅಂದ್ರೆ ಸಂಗ್ರಹ ಮಾಡೋದು, ಅಪರಿಗ್ರಹ ಅಂದ್ರೆ ಸಂಗ್ರಹ ಮಾಡದೇ ಇರುವುದು. ನೀನು ದೇರ್ ಆರ್ ಟೂ ಥಿಂಗ್ಸ್, ಸಕ್ಸಸ್ ಅಂಡ್ ಸ್ಯಾಟಿಸ್ಫ್ಯಾಕ್ಷನ್. ಒಂದು ಸಕ್ಸಸ್ ಐತಿ, ಇನ್ನೊಂದು ಸ್ಯಾಟಿಸ್ಫ್ಯಾಕ್ಷನ್ ಐತಿ. ಸಕ್ಸಸ್ ಏನಿದೆ, ಸಕ್ಸಸ್ ಈಸ್ ಮೇಜರ್ಡ್ ಬೈ ಪೀಪಲ್, ಬೈ ಅದರ್ಸ್. ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಮೇಜರ್ಡ್ ಬೈ ಯುವರ್ ಹಾರ್ಟ್. ನಾವೇನ್ ಮಾಡಿವಿ ಅಂದ್ರ ಸಕ್ಸಸ್ಸಿನ ಹಿಂದೆ ಬೆನ್ನ ಹತ್ತಿ ಸಂಗ್ರಹ ಮಾಡಾಕತ್ತೀವಲ್ಲ, ಬರೇ ದುಡ್ಡು ಸಂಪಾದನೆ ಮಾಡಿದ್ದ ಸಕ್ಸಸ್ ಅಂತಲ್ಲ. ಅದು ಜನರಿಗೆ ಗೊತ್ತಾಗಬಹುದು. ಸಂತೃಪ್ತಿ ಅನ್ನೋದು ನಿನ್ನ ಹೃದಯಕ್ಕೆ ಗೊತ್ತಾಗ್ತೈತಿ. ಮನುಷ್ಯನೇ, ಸಂತೃಪ್ತಿ ಬಹಳ ಮುಖ್ಯ ಜೀವನದಲ್ಲಿ. ಜೀವನದ ಸಂಗ್ರಹ ಬ್ಯಾಡಂತಲ್ಲ, ಆದ್ರೆ ಜೀವನದಲ್ಲಿ ಸಂತೃಪ್ತಿ ಕಳ್ಕೊಂಡು ಸಂಗ್ರಹ ಮಾಡಿದೆ ಅಂದ್ರೆ ದುಃಖಕ್ಕೀಡಾಗತ್ತೆ ನಿನಗ. ಬೇಕು ಖರೆ, ಬ್ಯಾಡಂತಲ್ಲ. ಒಂದು ಪಕ್ಷಿಯು ಗೂಡು ಕಟ್ಟತೈತಿ, ಎಲ್ಲೋ ಹಾರಾಡಿ ಸಣ್ಣ ಸಣ್ಣ ಕಾಳುಗಳನ್ನು ತಂದು ತನ್ನ ಮರಿ ಬಾಯಾಗ ಕೊಡ್ತೈತಿ, ಮರಿಗೆ ತಿನ್ನಿಸ್ತೈತಿ, ಮಕ್ಕಳನ್ನು ಬೆಳೆಸ್ತೈತಿ. ಎದಕ್ ಮಾಡ್ತೈತಿ ಅಂದ್ರೆ ಅದಕ್ಕೆ ಏನು ಮುಖ್ಯ ಅಂದ್ರ ಗೂಡು ಮುಖ್ಯ ಅಲ್ಲ. ಒಂದಿಷ್ಟು ದಿವಸ ಇತ್ತು ಅಂದ್ರೆ ಹಾರಿ ಹೋಗ್ಬಿಡ್ತೈತಿ ಮಕ್ಕಳನ್ನ ಕರ್ಕೊಂಡು. ಪಕ್ಷಿಗೆ ಗೂಡು ಮುಖ್ಯ ಅಲ್ಲ, ಮಕ್ಕಳು ಮುಖ್ಯ, ಬದುಕು ಮುಖ್ಯ. ಸಂಗ್ರಹ ಅಲ್ಲ, ಬದುಕು ಮುಖ್ಯ ಅನ್ನೋದು ನಾವು ತಿಳ್ಕೋಬೇಕು. ಸಂಗ್ರಹ ಹೆಚ್ಚಾಗಿರುವುದರಿಂದ ಬದುಕಿನ ಸಂತೃಪ್ತಿ ಕಳ್ಯಾಕತ್ತೈತಿ. ಅಂದ್ರೆ ಸಂಗ್ರಹದ ಬೆನ್ನ ಹತ್ತೀವಿ ನಾವು ಅಷ್ಟೇ, ಬದುಕಿನ ಬೆನ್ನ ಬಿಟ್ಟಿವಿ. ಎಷ್ಟು ಸಂಗ್ರಹ ಬೇಕು ಅಷ್ಟಿರ್ಬೇಕು. ಸಂಗ್ರಹ ಬೇಡ ಅಂತಲ್ಲ, ಎಷ್ಟು ಬೇಕು ಅಷ್ಟಿರ್ಬೇಕು. ಈಗ ನೀವು ಪಾದರಕ್ಷೆ ಖರೀದಿ ಮಾಡ್ತೀರಿ ಅಂಗಡ್ಯಾಗ ಹೋಗಿ. ಇಲ್ಲ ನಾವು ಬಹಳ ದೊಡ್ಡವರು ಶ್ರೀಮಂತರ ಸಂಗ್ರಹ ಐತೆ ಅಂತ ಒಂದು 20 ನಂಬರಿನ ಚಪ್ಪಲ್ ತಗೊಂತೀರಿ. 10 ನಂಬರ್ 12 ನಂಬರ್ ಇರ್ತಾವ? ಇಲ್ಲ, ಎಷ್ಟಿರ್ತಾವ? ಅಂದ್ರ ನಂದು 7 ನಂಬರ್ ಪಾದ ಇತ್ತು ಅಂದ್ರೆ 7 ನಂಬರ್ ತಗೊಂತೀನಿ, 8 ನಂಬರ್ ತಗೊಳ್ಳೋದಲ್ಲ. ಅಂದ್ರ ಪಾದ ಎಷ್ಟೈತಿ ಅಷ್ಟೇ ನಂಬರಿನ ಪಾದರಕ್ಷೆ ತಗೊಳ್ತಿ, ಮೈ ಎಷ್ಟೈತಿ ಅಷ್ಟೇ ನಂಬರಿನ ಬನೀನ್ ತಗೊಳ್ತಿ, ತಲಿ ಎಷ್ಟೈತಿ ಅಷ್ಟೇ ನಂಬರಿನ ಟೊಪ್ಗಿ ತಗೊಂತಿ. ನಿನ್ನ ಮೈ ಇದ್ದಷ್ಟು ಬಟ್ಟಿ ಖರೀದಿ ಮಾಡದ ಮೇಲೆ ಹೊಟ್ಟಿ ಇದ್ದಷ್ಟು ಯಾಕೆ ಸಂಗ್ರಹ ಮಾಡಬಾರ್ದು ಮನುಷ್ಯನೇ? ಇದು ತಿಳ್ಕೊ. ಉಳ್ದಿದ್ದೆಲ್ಲ ಅಷ್ಟ ಮಾಡಾಕತ್ತಿ, ಹೊಟ್ಟಿಗೆ ಮಾತ್ರ ಇಲ್ಲ. ನಿಂದ ಎಷ್ಟೈತಪ್ಪ ಹೊಟ್ಟೆ ಹೇಳು? ನಿನ್ನ ಹೊಟ್ಟೆ ಇರುವುದಾದರೂ ಎಷ್ಟು? ಮನುಷ್ಯನ ಹೊಟ್ಟೆ ಒಂದು ಅರ್ಧ ಫೀಟ್ ಐತಿ. ಆನೆ ಹೊಟ್ಟಿ 10x10. ನಿಂದು ಒಂದು ಅರ್ಧ ಫೀಟ್ ಹೊಟ್ಟಿ ಇರವ ಪುತ್ರ ಪೌತ್ರ ಅಂತಿ, ನೀನು ಮಕ್ಕಳು ಮೊಮ್ಮಕ್ಕಳಂತಿ. ಆದ್ರ 10x10 ಫೀಟ್ ಹೊಟ್ಟೆ ಇರುವಂತ ಆನೆ ಸಾಯಂಕಾಲ ನನ್ನ ಮರಿಗೆ ಏನಂತ ವಿಚಾರ ಮಾಡಿ. ಒಂದು ಆಕಳ ಅಕಸ್ಮಾತ್ ಸಾಯಕತ್ತಿತ್ತು ಅಂದ್ರ ಕೊಟ್ಟಿಗೆ ಒಳಗ, ಸಾಯುವ ಆಕಳು ತನ್ನ ಕರುವಿಗೆ ಬಣಮಿ ಒಟ್ಟಿ ಸತ್ತಿಲ್ಲ. ಕಣಕಿ ಬಣಮಿ ಒಟ್ಟಿ ನಾ ಹೋಗ್ತೀನಿ ಮುಂದ ನೋಡಪ್ಪ ನನ್ನ ಮಗುವಿಗಂತ ಒಂದು ಬಣಮಿ ಇಟ್ಟೈತೆ. ಕೊಟ್ಟಿಗೆಯಲ್ಲಿ ಸಾಯುವ ಆಕಳು ತನ್ನ ಕರುವಿಗೆ ಬಣಮಿ ಒಟ್ಟಿ ಸತ್ತಿಲ್ಲ, ಆದ್ರೆ ನಿಸರ್ಗದ ಮೇಲೆ ಭರವಸೆಯನ್ನಿಟ್ಟು ಹೋಗೈತಷ್ಟ, ನನ್ನ ಕರುವಿಗೆ ಅದು ಬದುಕಿಸ್ತೈತೆ ಅನ್ನೋದು. ನಾವು ಭಗವಂತನ ಮೇಲೆ ಭರವಸೆ ಇಟ್ಟಿನ್ನು ಬದುಕುವುದು. ನಿಸರ್ಗ ನೋಡ್ರಿ ಒಂದು ಕ್ಷಣ,